ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಪ್ರೋಟೀನ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಹೆಸ್ರು ಕಾಳು ದೋಸೆ ಅಥವಾ ಪ್ರೋಟೀನ್ ದೋಸೆ ಏನು ಬೇಕಿದ್ರೂ ಕರಿಬೋದು. ಸಕ್ಕತ್ತಾಗಿರುತ್ತೆ ಟೇಸ್ಟು ಆ್ಯಂಡ್ ಅಷ್ಟೇ ಸಿಂಪಲ್ ಕೂಡ. ಫಸ್ಟು ನಾನಿಲ್ಲಿ ಹೆಸ್ರು ಕಾಳು ದೋಸೆ ಮಾಡೋದಕ್ಕೆ 2 ಕಪ್ಪಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಕಪ್ ಹೆಸ್ರು ಕಾಳಿಗೆ 1 ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊತಿದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಸ್ಪೂನ್ನಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಸಾಕಾಗುತ್ತೆ. ನೆಕ್ಸ್ಟು ಒಂದು ಅರ್ಧ ಸ್ಪೂನ್ನಷ್ಟು ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬೇಡಿ, ಕಹಿ ಬರುತ್ತೆ. ಇದೆಲ್ಲನೂ ಕೂಡ ನೀರು ಹಾಕ್ಬಿಟ್ಟು 1-2 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಅದು ಮುಳುಗೋವರೆಗೂ ನೀರು ಹಾಕ್ತಾಯಿದ್ದೀನಿ. ಈ ರೀತಿ ನೀರು ಹಾಕ್ಬಿಟ್ಟು 1-2 ಅವರ್ ನೆನೆಯೋದಕ್ಕೆ ಬಿಡಬೇಕು. ಇಲ್ಲ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತೀರಾ ಅಂತಂದರೆ ನೈಟ್ ಕೂಡ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಬೋದು. ಇವಾಗ ನೋಡಿ ನಾನು ನೈಟ್ ನೆನೆಸಿದ್ದೆ, ಬೆಳಗ್ಗೆ ಈ ರೀತಿ ಆಗಿದೆ, ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಒಂದು ಮಿಕ್ಸರ್ ಜಾರ್ಗೆ ನಾವು ನೆನೆಸಿರೋ ಕಾಳನ್ನೆಲ್ಲ ಹಾಕೋತಾ ಇದ್ದೀನಿ. ಈ ರೀತಿ ಜಾರ್ಗೆ ಎಷ್ಟು ಇಡಿಸುತ್ತೆ ಅಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದ್ರ ಜೊತೆಗೇ ನಾನಿಲ್ಲಿ 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಬಿಡಿಸಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಮಾತ್ರ ಒಂದು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಯಾಕೆಂದರೆ ಕಾಳೆಲ್ಲ ನೆಂದಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು. ಏನು ಹುಳಿ ಬರೋದಕ್ಕೆ ಇಡಬೇಕು, ದೋಸೆನ ಫರ್ಮೆಂಟ್ ಆಗೋಕ್ಕೆ ಅಂತ ಏನೂ ಇಲ್ಲ. ಆರಾಮಾಗಿ ಆವಾಗಲೇ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇದನ್ನು. ಈ ರೀತಿ ಎಲ್ಲ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ಇದನ್ನು ಮತ್ತೆ 5 ನಿಮಿಷ ಇಡಬೇಕು, 10 ನಿಮಿಷ ಇಡಬೇಕು ಫರ್ಮೆಂಟ್ ಆಗೋಕ್ಕೆ ಅಂತ ಏನೂ ಇಲ್ಲ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದ ತಕ್ಷಣವೇ ದೋಸೆ ಮಾಡ್ಕೋಬೋದು. ನೋಡಿ ಇವಾಗ ನಾನೊಂದು ದೋಸೆ ತವ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದು ಸೌಟಲ್ಲಿ ತೊಗೊಂಡು ದೋಸೆನ ಹಾಕೋತಾ ಇದ್ದೀನಿ. ನೋಡಿ ನೀವೆಷ್ಟು ತೆಳ್ಳಗೆ ಬೇಕಿದ್ರೂ ಮಾಡ್ಕೋಬೋದು, ಸ್ವಲ್ಪ ಕೂಡ ಅರಿಯೋದಿಲ್ಲ ದೋಸೆ, ಅಷ್ಟು ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಹೆಲ್ದಿ ದೋಸೆ ಇದು. ಈ ರೀತಿ ದೋಸೆ ಹಾಕೊಂಡ್ಮೇಲೆ ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. 1-2 ನಿಮಿಷ ಬಿಡಬೇಕು. ನೋಡಿ ಇವಾಗ ಒಂದು ಸೈಡ್ ಫುಲ್ ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ನಾನು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು, ಇಲ್ಲ 2 ಸೈಡ್ ಕೂಡ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಇದು ದೋಸೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ತಿಂದ್ರಿ ಅಂತಂದರೆ ರೆಗ್ಯುಲರಾಗಿ ನಾವು ಮಾಡ್ಕೋತೀವಲ್ವ, ಅಕ್ಕಿ ಎಲ್ಲ ನೆನೆಸಿ ಆ ರೀತಿ ಮಾಡೋದನ್ನೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ದೋಸೆ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟ್ ನೆನೆಸಿಟ್ಟು ಕೂಡ ಮಾಡ್ಬೋದು. ಇಲ್ಲ ಅರ್ಜೆಂಟಿಗೆ ನಮ್ಗೆ ನೆನೆಸೋಕ್ಕಾಗಿಲ್ಲ, ಮರ್ತೋಯ್ತು ಅಂದ್ರೂ ಕೂಡ 1-2 ಅವರ್ ನೆನೆಸಿಟ್ಬಿಟ್ಟು ಆವಾಗಲೇ ಗ್ರೈಂಡ್ ಮಾಡಿ ಕೂಡ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಪ್ರೋಟೀನ್ ಇರ್ತಕ್ಕಂಥ ಬ್ರೇಕ್ಫಾಸ್ಟ್ ಇದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.